ಎಲ್ಲರಿಗೂ ನಮಸ್ಕಾರ. ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಶಿಂಧೆ. ಬ್ರಿಟನ್ನಲ್ಲಿ ಓಡಾಡುವಾಗ ವಿಲಕ್ಷಣವಾದ ಇಟ್ಟಿಗೆಗಳನ್ನು ನೀವು ಕಾಣಬಹುದು. ಇದು ಅಲ್ಲಿನ ಜನರ ಸೂಕ್ಷ್ಮ ಮನಸ್ಥಿತಿಗೆ ನಿದರ್ಶನ ಅಂದರೆ ತಪ್ಪಿಲ್ಲ. ಬ್ರಿಟನ್ನ ಕೆಲವು ಭಾಗಗಳಲ್ಲಿ ಹೊಸ ಕಟ್ಟಡಗಳಲ್ಲಿ ಬಿ ಬ್ರಿಕ್ಸ್ ಕಡ್ಡಾಯವಾಗುತ್ತಿವೆ. ಈ ಇಟ್ಟಿಗೆಗಳು ಸಾಮಾನ್ಯ ಕಟ್ಟಡದ ಇಟ್ಟಿಗೆಗಳಂತೆ ಇದ್ರೂ ಅವುಗಳ ಒಳಗೆ ಜೇನುನೊಣಗಳು ವಾಸಿಸಲು ಚಿಕ್ಕ ಗೂಡುಗಳನ್ನು ನಿರ್ಮಿಸಲಾಗಿದೆ. ಈ ಜೇನುನೊಣಗಳು ಗೂಡುಗಳಲ್ಲಿ ವಾಸಿಸುವುದಿಲ್ಲ, ಯಾಕಂದ್ರೆ ಸಾಮಾನ್ಯ ಜೇನುನೊಣಗಳಿಗಿಂತ ಇವು ಭಿನ್ನವಾಗಿವೆ. ಇವು ತಮ್ಮ ಮೊಟ್ಟೆಗಳನ್ನು ಸುರಕ್ಷಿತವಾಗಿಡಲು ಚಿಕ್ಕ ಆರಾಮದಾಯಕ ರಂಧ್ರಗಳನ್ನು ಇಷ್ಟಪಡುತ್ತವೆ. ಹಾಗಿದ್ರೆ ಈ ಬಿ ಬ್ರಿಕ್ಸ್ ಹೇಗೆ ಕೆಲಸ ಮಾಡುತ್ತೆ? ಮರುಬಳಕೆಯ ವಸ್ತುಗಳೊಂದಿಗೆ ಬೆರೆಸಿದ ಕಾಂಕ್ರೀಟ್ನಿಂದ ತಯಾರಿಸಲಾದ ಈ ಬಿ ಬ್ರಿಕ್ಸ್ ಮನೆಗಳು, ಶಾಲೆಗಳು ಮತ್ತು ಕಚೇರಿಗಳ ಗೋಡೆಗಳಲ್ಲಿ ನೇರವಾಗಿ ಅಳವಡಿಸಲ್ಪಡುತ್ತವೆ. ಇವುಗಳ ಆಳವಿಲ್ಲದ ರಂಧ್ರಗಳು ಜೇನುನೊಣಗಳು ಸಾಮಾನ್ಯವಾಗಿ ಮರ ಅಥವಾ ಕಲ್ಲಿನಲ್ಲಿ ಹುಡುಕುವ ನೈಸರ್ಗಿಕ ಸಂದುಗಳನ್ನು ಹೋಲುತ್ತವೆ. ಆದರೆ ಇವು ಆಧುನಿಕ ವಿನ್ಯಾಸಕ್ಕೆ ಸೂಕ್ತವಾಗಿವೆ. ಈ ಇಟ್ಟಿಗೆಗಳು ಪರಭಕ್ಷಕ ಜೀವಿಗಳು, ಮಳೆ ಮತ್ತು ಪ್ರತಿಕೂಲ ಹವಾಮಾನದಿಂದ ಜೇನುನೊಣಗಳಿಗೆ ರಕ್ಷಣೆಯನ್ನು ಒದಗಿಸುತ್ತೆ. ಮೂಲತಃ ನಗರದಲ್ಲಿ ಜೇನುನೊಣಗಳಿಗಾಗಿಯೇ ನಿರ್ಮಿಸಿದ ಅಪಾರ್ಟ್ಮೆಂಟ್ ರೀತಿ ಇವುಗಳು ವರ್ತಿಸುತ್ತವೆ. ಸ್ಥಳೀಯ ನಗರಸಭೆಗಳು ಈಗಾಗಲೇ ಹೊಸ ಕಟ್ಟಡಗಳಲ್ಲಿ ಈ ಇಟ್ಟಿಗೆಗಳ ಬಳಕೆಯನ್ನ ಕಡ್ಡಾಯಗೊಳಿಸಿವೆ. ಜೇನುನೊಣಗಳ ಆವಾಸ ಸ್ಥಾನಗಳ ನಷ್ಟದಿಂದಾಗಿ ಅವುಗಳ ಸಂಖ್ಯೆ ಕ್ಷೀಣಿಸುತ್ತಿರುವ ಕಾರಣ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕಟ್ಟಡಗಳಲ್ಲಿ ಜೀವ ವೈವಿಧ್ಯತೆಯನ್ನ ಅಳವಡಿಸುವುದರಿಂದ ನಗರಗಳು ಕೇವಲ ಮಾನವ ಸ್ನೇಹಿಯಾಗಿರುವುದಲ್ಲದೆ ಪ್ರಕೃತಿ ಸ್ನೇಹಿಯಾಗಿಯೂ ಮಾರ್ಪಡುತ್ತಿವೆ. ಇದು ಸರಳವಾದ ಹೆಜ್ಜೆ ಅನ್ನಿಸಬಹುದು, ಆದರೆ ಶಕ್ತಿಯುತವಾದ ಹೆಜ್ಜೆ. ಒಂದೊಂದೇ ಸಣ್ಣ ಇಟ್ಟಿಗೆಗಳ ಮೂಲಕ ಜೇನುನೊಣಗಳು ಅಭಿವೃದ್ಧಿ ಹೊಂದಲು ಅಗತ್ಯವಿರುವ ಪರಿಸರ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಲು ಇವುಗಳು ಸಹಾಯ ಮಾಡುತ್ತದೆ. ಇದು ಕಾಂಕ್ರೀಟ್ ಕಾಡಿನ ಮಧ್ಯದಲ್ಲೂ ಸಾಧ್ಯವಾಗಿರುವುದು ಅಗ್ಗಳಿಕೆ. ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.